మీరు ಮೇಲೆ ಹಾಕ್ಬೋದಿತ್ತಲ್ಲ. ಐ ವಾಂಟ್ ಬಿರಿಯಾನಿ. ಡೈನಿಂಗ್ ಇಲ್ಲ. ದಿ ಮಾಸ್ಕ್ ಮ್ಯಾನ್. ಮೊಬೈಲ್ ಕೈಲಿದ್ರೆ ಬೈ ಯಾವಾಗಲೂ ಹೆಂಗೆ ಕಲರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಆದಮೇಲೆ ಇದು ಸೆಕೆಂಡ್ ಡೇ, ಹಬ್ಬ ಆಗಿದ್ದು ಸೆಕೆಂಡ್ ಡೇ, ಲೈಕ್ ಅದೇ ಪೂಜೆ ಎಲ್ಲ ಆಗಿದ್ದು ಸೆಕೆಂಡ್ ಡೇ. ಚಿಕ್ಕಪೇಟೆಗೆ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಚಿಕ್ಕಪೇಟೆಗೆ ಹೋಗೋಕ್ಕಾಗಿಲ್ಲ. ಇವಾಗ ಜುಡಿಯೋಗೆ ಬಂದ್ವಿ. ಜುಡಿಯೋ ಹೋಗ್ಬೇಕಂತ ಜುಡಿಯೋಗೆ ಹೋಗ್ಬಿಟ್ಟು ಕುತ್ಕೊಂಡು ಹೋಗಿ ಏನಾದ್ರು ತಿನ್ಕೊಂಡು ಇದು ಯು ಪಿ ಐ. మీరు ಮೇಲೆ ಹಾಕ್ಬೋದಿತ್ತಲ್ಲ. ಆ್ಯಕ್ಚುಲಿ ಇವತ್ತು ಇದ್ದಿದ್ದು ಪ್ಲ್ಯಾನೇ ಬೇರೆ. ಪ್ಲ್ಯಾನ್ ನಾನೇನು ಇರಲಿಲ್ಲ. ಪ್ಲ್ಯಾನ್ ಇತ್ತು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಬೇಕಂತ. ಯಾರ್ಯಾರು? ನಾನು, ನೀನು, ದೊಡ್ಡಮ್ಮ ಎಲ್ಲ ಹೋಗ್ಬೇಕಂತ ಇತ್ತು. ಆ್ಯಂಡ್ ಇವತ್ತು ಈವ್ನಿಂಗ್ ಅಣ್ಣ ಹೈದ್ರಾಬಾದ್ಗೆ ಹೋಗ್ಬೇಕಂತ ಇತ್ತು. ಬಟ್ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಪ್ಲ್ಯಾನ್ ಪೂರ ಯಾವತ್ತು ಮಾಡ್ತಾ ಇದ್ದೀವಿ ಮತ್ತು ಚಿಕ್ಕಪೇಟೆ ಟೈಮ್ ಬಂದಾಗ ಅಷ್ಟೇ ಗೈಸ್. ಅದಕ್ಕೆ ಇವಾಗ ಏನೂ ಪ್ಲ್ಯಾನ್ ಇಲ್ಲ ಅಂತ ಜಿಟಿಗೆ ಬಂದುಬಿಟ್ಟು ಫುಡ್ ಕೋರ್ಟಲ್ಲಿ ಬರ್ಗರ್ ತಿಂತಾ ಇದ್ದೀವಿ. ಏನು ತಿಂತಾ ಇದ್ದೀವಿ? ಬರ್ಗರ್ ತಿಂದ್ವಿ, 2 ಬರ್ಗರ್, 1 ಫ್ರೈಸ್ ಮತ್ತು 1 ಕೋಕ್. ನೀನೇನು ತಿಂದೆ? 1 ಬರ್ಗರ್ ತಿಂದೆ. ಹೊಟ್ಟೆ ತುಂಬ? ಇವಾಗ ಗೈಸ್ ಇವಾಗಿನ ಇಷ್ಟಿದೆ, ಖಾಲಿ ಮಾಡಿಬಿಟ್ಟು ಹೊರಡ್ಬೇಕಾರೆ ಮತ್ತೆ ವಿಡಿಯೋ ಮಾಡಿ. ಬಾಯ್. ಎಲ್ಲಿ ಹೋಗ್ತಿದ್ದೀವಿ? ಮೇಘನಾಸ್ ಬರ್ತಾನೆ. RR ನಗರ್ ಎಲ್ಲಿದೆ? ಮೇಘನಾಸ್ ಫುಡ್ ಇದೆ, ಮೇಘನಾಸ್ ಬಿರಿಯಾನಿ ಇದೆ. ಐ ವಾಂಟ್ ಬಿರಿಯಾನಿ. ಸರಿ ಗೈಸ್, ಇವಾಗ ರಾಜೇಶ್ವರಿ ನಗರದಲ್ಲಿರೋ ಯಾವುದಕ್ಕೆ ಮೇಘನಾಸ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಇವಾಗ ಅಲ್ಲಿ ಹೋಗ್ತಾ ಬನ್ನಿ ಹೋಗೋಣ. ಶರೀಫ್ ಬಾಯ್ ದೇವನಹಳ್ಳಿಯಲ್ಲಿದೆ ಅದು. ಅದಕ್ಕೆ ಇವಾಗ RR ನಗರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಫುಲ್ ಹಾರ್ಟ್ ಟಕ್ ಅಂತ ಮೇಘನಾಸ್ ಅಂತ ಏನಾದ್ರು ಇರುತ್ತಾ ಅಂತ. Just for Meghna's we need all this money. ಇದು Meghna's ಅಂತ. ರೈಟಲ್ಲಿ ಎಲ್ಲಿ ಮೇಘನಾಸ್ ಇದೆ ಅಣ್ಣ? ಇಲ್ಲೇ ಅಣ್ಣ, ಇಲ್ಲೆಲ್ಲಿ ಅಂತ ಗೊತ್ತಾಯ್ತಲ್ಲ. ರೀಚ್ ಆದ್ವಿ. ನಮ್ಮ ಡೆಸ್ಟಿನೇಷನ್ ರೈಟಲ್ಲಿದೆ. ಇನ್ನೂ ಕಾಣಿಸಿಲ್ಲ. ಮೇಘನಾ ಎಲ್ಲಿದೆಯಪ್ಪ? ಅಣ್ಣ ಸ್ವಿಗ್ಗಿ ಇದೆ ಅಂದರೆ ನಿನ್ಗೆ ಅನ್ನಿಸ್ತಲ್ವಾ ಮೇಘನಾಸ್ ಇಲ್ಲೇ ಇರುತ್ತೆ ಅಂತ? ಪಾರ್ಕಿಂಗ್ ಲಾಟ್ ಇದು ಸ್ವಿಗ್ಗಿದು.
ಹಲೋ, ಮೇಘನಾಜ್ ಅಲ್ಲ? ಯಾವ ಫ್ಲೋರ್ ನಿಮ್ಮದು? ಫಸ್ಟ್ ಫ್ಲೋರ್ ಅಲ್ಲ? ಓಕೆ. ಅಲ್ಲೆಲ್ಲೂ ಹೋಲ್ಡಿಂಗ್ಸ್ ಇರಲಿಲ್ಲ? ಹೌದಾ? ಡೈನಿಂಗ್ ಇಲ್ವಾ? ಓಕೆ ಓಕೆ. ಪಾಕೆಟ್ ಹೋಗಿಯಾ? ಡೈನಿಂಗ್ ಇಲ್ಲ, ಬರೀ ಪಾರ್ಸಲ್. ಫೈನಲಿ ಡೈನಿಂಗ್ ಎಲ್ಲ ಪಾರ್ಸಲ್. ಮನೆಗೆ ಪಾರ್ಸಲ್ ತಗೊಂಡು ಹೋಗ್ಬೋದು, ಮನೆಗೆ ಝೊಮ್ಯಾಟೊ ಮಾಡ್ಕೊಬೋದಾಗಿತ್ತು. ಬಟ್ ಸ್ಟಿಲ್ ಮೇಘನಾಸ್ ಈಸ್ ಹಿಯರ್. ಆ್ಯಕ್ಚುಲಿ ಯೂನಿವರ್ಸಿಟಿ ರೋಡ್ ಇಲ್ಲಿಂದ ಆಚೂರು ಮುಂದೆ ಅವರೇ ಫುಲ್ ಮತ್ತೆ ಅದೇ ಬ್ಯಾಂಗ್ಳೂರು. ಏನಿಲ್ಲ ನೋಡಿ. ನಾವಿವಾಗ ಮನೆ ಹತ್ರ ಇದ್ದೀವಿ. ಮನೆ ಹತ್ರ ಇದ್ದೀವಿ, ಇನ್ಯಾರು ಕಿಲೋಮೀಟರ್ಸ್ ತೋರಿಸುತ್ತೆ. ಬಟ್ ಅದು ಸಕ್ಕತ್ತಾಗಿದೆ, ಅದು ಸಕ್ಕತ್ತಾಗಿದೆ. ಓ ಮ್ಯಾನ್, ಬೇರೆ ಮನೆ ಚೆನ್ನಾಗಿ ಅನ್ಸುತ್ತೆ ಇಲ್ಲೆಲ್ಲ ಓಡಾಡಿ ಬಂದಾಗ ಅಲ್ವಾ? ಹೌದು, ರೈಟ್ ಅಣ್ಣ, ರೈಟ್. ನಾವು ನೆನ್ನೆ ದೇವ್ರ ಕಾರ್ಯ ಮಾಡಿದೆಲ್ಲ ಇಲ್ಲೇ. ಇಲ್ಲಿ ಗೈಸ್, ಇಲ್ಲೆಲ್ಲ ಓಡಾಡಿದ್ವಿ ನೆನ್ನೆ. ಫೈನಲಿ we reached home. Suzuki with Meghana's. The Masked Man. अभी मजा आएगा ना भिड़ो. ಅಣ್ಣ. ನೆನ್ನೆ ನೋಡಿದಕ್ಕೂ ಇವತ್ತಿಗೂ ಇಲ್ಲಿ ತುಂಬ ಡಿಫ್ರೆನ್ಸ್ ಇದೆ. Meghana's. ಇದರಲ್ಲಿ ಏನಿದೆ? ಓ, ಪೀಸ್ ಸಪ್ರೇಟ್ ಕೊಟ್ಟಿದ್ದಾರಾ? ಇದು ಹೋಮ್ ಮೇಡ್ ಕಬಾಬ್. ನನ್ನದು ನಾನಾ ನನ್ನ ಫ್ರೆಂಡು ಏನಾಗಬೇಕು? ಅಷ್ಟೇ ಆಗಬೇಕು. ನಿನ್ನ ಮಾಮ ಅಂದರೆ ಅಷ್ಟೇ ಆಗಬೇಕು. ಗೌತಮ ಮಾಮಂಗೆ ತಂಗಿ ಆಗಬೇಕು. ಸಿಸ್ಟರ್. ಸಾಕು ಅಣ್ಣ, ಸಾಕು. ಏನಾಗಬೇಕಲ್ಲ? ಬಾಯ್ ಮಾಡು ಗೈಸ್ಗೆ. ಬಾಯ್ ಬಾಯ್. Follow, subscribe, like, share, comment. ನೀನೇನು ಆ್ಯಡ್ ಮಾಡಕ್ಕೆ
ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆಗಿದ್ದೀವಿ. ನನ್ನ ತಂಗಿ ಇದ್ದಾಳೆ ಅನ್ಸುತ್ತೆ. ಇವತ್ತು ಏನು ಪ್ಲ್ಯಾನ್ ಮಾಡಿದ್ರೆ ಅದು ಒಂದು ಏನೂ ಆಗೇ ಇಲ್ಲ. ಎಲ್ಲ ಬರೀ ನಾವು ಏನು ಪ್ಲ್ಯಾನ್ ಮಾಡಿಲ್ಲ ಅದೇ ಆಯಿತು. ಹಾಯ್ ಹರ್ಷಿಕಾ, ಹೆಂಗಿದೆ ಸುಸ್ತಲ್ಲ? ಈ ಥರ ಇದೆ. ಎಸ್ ಗೈಸ್, ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಅದು ಬೈಕಲ್ಲಿ ಹೋಗಿ ಬಂದು ಫುಲ್ ಸ್ಟ್ರೆಸ್. ಅದು ಬ್ಯಾಂಗ್ಳೂರ್ ಟ್ರಾಫಿಕಲ್ಲೆಲ್ಲ ಫುಲ್ ಸ್ಟ್ರೆಸ್ ಔಟ್ ಆಗಿಬಿಡುತ್ತೆ. ಏನು ಸ್ಮೆಲ್ ಬರ್ತೈತೆ? ಮೇಘರಾಸ್ ಬಿರಿಯಾನಿ. ಗೈಸ್ ಅಲ್ಲಿ ಡೈನಿನೇ ಇರಲಿಲ್ಲ, ಅದೇ ಏನು ಹೌದು ಬಿರಿಯಾನಿ ಚೆನ್ನಾಗಿ ಹೋಗ್ತಿದೆ. ಬಿರಿಯಾನಿ ತಿನ್ಕೊಂಡು ಗೈಸ್ ಫ್ರೆಶ್ ಕೊಟ್ಬಿಟ್ಟು ನೋಡೋಣ ಏನಾಗಿ ಮುಂದೆ ಏನು ಮಾಡೋದಂತ. ಗೈಸ್ ಇವಾಗ ಸೀನ್ ಏನಂದರೆ ಒಂದೆರಡು ಮನೆಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಇದೆಲ್ಲ ಕೊಟ್ಬಿಟ್ಟು ಬರಬೇಕು. ಇದೆಲ್ಲ ಪಾರ್ಸಲ್ ಎಲ್ಲ ಬಂದಿದ್ದಿಲ್ಲ, ಅದನ್ನು ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ಹುಡುಗಿ ಈ ಥರ ಬ್ಯಾಕಪ್ ಆಗಿ ಬರ್ತಾ ಇದ್ದಾಳೆ. ಚೆನ್ನಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ತೆಗಿಗುರು ಲಾಕಕ್ಕ ಬೆಳಗಿಂದ ಒಂದು 3 ಸಲ ಓಡಾಡಿದ್ದೀವಿ ಅನ್ಸುತ್ತೆ. ಓಡಾಡ್ತಾನೆ ಇದ್ದೀನಿ. ಮೊಬೈಲ್ ಕೈಲಿದ್ರೆ ಬೈ ಯಾವಾಗ ದೊಡ್ಡಪ್ಪಲ್ಲಿದ್ದೀನಿ. ಹಲೋ, ಎಲ್ಲೋಗಿದೆ ಅಣ್ಣ? ಯಾರನ್ನ? ನಾನು ತೆಗಿತೀನಿ. ಹಿಂಗೆ ಮಾಡ್ತೀನಿ ಹಿಂಗೆ ಹಿಂಗೆ ಅಂತ ನಾನು ಹೆಂಗೆ ಕಲರ್ ಅವರೇ ಬಂದು ಸೆಲೆಕ್ಟ್ ಮಾಡಿದ್ದ ಅಣ್ಣ. ಬ್ಯಾಮ್ ಬ್ಯಾಮ್. This is mine. See, Kuljasin see. ನೀನು ಹಂಗಲ್ಲ, ನೀನು ಹಿಂಗೆ ಮಾಡಿ ನಾನು ತೆಗಿತೀನಿ. ಓಪನ್ ಆಯ್ತಾ ಇಲ್ಲ. ಈ ಬಾಯ್ಸ್ ಏನಂದ್ರೆ ಕ್ಯೂರಿಯಾಸಿಟಿನೇ ಇರಲ್ಲ. ಯಾಕಂದ್ರೆ ಅವ್ರದ್ದು ಬರೀ ಪಂಚ ಇರುತ್ತೆ, ಶರ್ಟ್ ಇರುತ್ತೆ. ಬಟ್ ಇದು ಏನಕ್ಕೆ? This is color. ಇದು ಆಕ್ಚುಲಿ ದಾರಾಗಿಂದ ತಗೊಂಡಿದ್ದು. ಅವರೇನು ಬಿಡಲ್ಲ, ಸುಮ್ಮನೆ. ಓಕೆ, ಹಿಂಗೆ ಉಲ್ಟಾ ಮಾಡು. ಹಾಂ, ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ. ವೈಟ್ ಸಾರಿ ಕೊಡ್ಬೇಕಲ್ಲ. Cream ಅಲ್ಲ, green color. ಇದು ಬ್ಲೂ ಐತಲ್ಲ ದೊರಮ್ಮ. ವೈಟ್ ಹೆಕ್ಟಿಕ್ ಡೇಸ್. Horrible. Not horrible. It was too good. Too tired. ಹಿಂಗೆ ಕನ್ನಡದಲ್ಲಿ ಮಾತಾಡು, ನಮ್ದು ಕನ್ನಡ ಚೆನ್ನಾಗಿ. ಕನ್ನಡ ಮಣ್ಣೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಣೆ ನಂಜಿ. ಕನ್ನಡ ನೀರು, ಕನ್ನಡ ಉಸಿರು, ಕಾವೇರಿನೇ ನಂಜಿ. ಇವತ್ತಿನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತದೆ ಹೌ ಟು ಮೇಂಟೈನ್ ಕನ್ನಡ. ಹುಡುಗಿ ಜೊತೆ ಇಂಗ್ಲಿಷ್ ಮಾತಾಡಿ ಅದೇ ಚರನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕೆಲ್ಲ ಇವಾಗ ಅರ್ಥ ಆಗ್ತಿದೆ. ಸೊ ಏನು ಅರ್ಥ ಆಗ್ತದೆ, ಮಾತಾಡೋಕೆ ಬರ್ತಿಲ್ಲ ನನಗೆ. ಬಾಯ್, ನೈಸ್ ಟು ಮೀಟ್ ಯು, ಥ್ಯಾಂಕ್ ಯು. ಯುವರ್ ಒಬಿಡಿಯಂಟ್ಲಿ ಬರದಿ, ಯುವರ್ ಫೇತ್ಫುಲಿ ಬರದಿ ರಾಜ್. ಬರದಿ ರಾಜ್. ಥ್ಯಾಂಕ್ ಯು. ಥ್ಯಾಂಕಿಂಗ್ ಯು, ಯುವರ್ ಫೇತ್ಫುಲಿ ಬರದಿ. ಹೇಳಪ್ಪ, ನಿಮ್ಗೆ ಹೆಂಗೆ ಅನ್ನಿಸ್ತು ನೆನ್ನೆದು ಇದು ಡೇ? ಚೆನ್ನಾಗಿತ್ತು ಕಣಪ್ಪ. ಎಲ್ಲದ ದೇವ್ರುಗಳೆಲ್ಲ ಚೆನ್ನಾಗಿ ಬಂದು ನಮ್ಗೆಲ್ಲ ಆರಿಸಿದ್ದು. ನಾವು ಅಂದ್ಕೊಂಡಂಗೆ ಎಲ್ಲ ನಡೀತು. ನಾವು ಅಂದ್ಕೊಂಡಂಗೆ ಎಲ್ಲ ನಡೀತಪ್ಪ. ಚೆನ್ನಾಗಿತ್ತು ಕಣಪ್ಪ, ಎಲ್ಲ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇಷ್ಟು ಚೆನ್ನಾಗುತ್ತೆ. ತುಂಬ ಚೆನ್ನಾಗಿ. ಸಾಂಗ್ ಕಮ್ಮಿ ಮಾಡೋ.
ಮ್ಯಾಮ್ ಅಂದರೆ ಒಂದು 50 ಮೆಂಬರ್ಸ್ ಅಷ್ಟೇ ಅಂತ ಅಂದ್ಕೊಂಡಿದ್ದು. 350 ಮೆಂಬರ್ಸ್ ಬರ್ತವೆ ಅಂತ ನಾನು ಡಿಸೈಡ್ ಮಾಡಿದ್ವಿ. 300 ಮುದ್ದೆ ಖಾಲಿ ಆಗಿರೋದು, ಅದಾದ್ಮೇಲೆ ಇನ್ನೊಂದು ರೌಂಡ್ ಕೂತಿರೋದು. ಹೌದಾ? ಈ ಮ್ಯಾಟ್ರ್ ಗೊತ್ತಿಲ್ಲ ನನಗೆ. ಭಟ್ರು ಹೇಳ್ತಾವ್ರೆ 300 ಮುದ್ದೆ ಖಾಲಿ ಆಗೈತೆ. ಇನ್ನೊಂದು ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ದೇವ್ರುಗಳನ್ನಂತ ನಾನು ಎಲ್ಲ ರಿಲೇಟಿವ್ ಇಷ್ಟಪಟ್ಟರು. ತುಂಬ ಚೆನ್ನಾಗಾಯ್ತು ಪ್ರೋಗ್ರಾಮ. ನಾವಂತೂ ಯಾವತ್ತೂ ಹಂಗೆ ನೋಡಿರಲಿಲ್ಲ. ಆದರೂ ಬೆಂಗಳೂರಲ್ಲಿ ಈ ಥರ ಬೇರೆ ಊರಿಂದ ಅಲ್ಲಿಲ್ಲ ಅಂತ ಪರವಾಗಿಲ್ಲ, ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಾಗಿದೆ ಅಂತ ಅಂದಿದೆ ಫಸ್ಟ್ ಟೈಮ್ ನಾವು ನೋಡಿದ್ವಿ. ರಿಲೇಟಿವ್ಸ್ ಎಲ್ಲ ಫಸ್ಟಿಂದ ಲಾಸ್ಟ್ ವರ್ಗು ಪೂರ್ತಿ ನೋಡೋರು. ಎಲ್ಲರೂ ಖುಷಿ. ನಾವು ಹೋಗಿದ ಕಡೆ ಎಲ್ಲ ಬರೀ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ಹೌದು, ಊಟದ್ವಿ ಬರೀ ಊಟ ಇಲ್ಲೇ ಹೋದ್ರು ಅಷ್ಟೇ. ದೇವ್ರನ್ನ ನಾವು ಕಾಮನ್ ಆಗಿ ನೋಡ್ಕೊಳ್ಳೋದು ಅವ್ರ ಮನೆಯವ್ರು ಮಾಡ್ಬೋದು. ಅದಾದ್ಮೇಲೆ ಜನನೂ ಹಾಗೆ ಸೇರೋದು, ತುಂಬ ಜನ ಸೇರೋದು, ತುಂಬ ಖುಷಿ ಆಯ್ತು. ಎಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ. ಅದೇ ಟೈಮಿಗೆ ಮಳೆನೂ ಬರಲಿಲ್ಲ. ಮಳೆನೂ ಮಳೆದು ಏನೂ ತೊಂದರೆ ಇರಲಿಲ್ಲ. ಎಲ್ಲ ಚೆನ್ನಾಗಿ ಖುಷಿ ಆಯಿತು. ದೇವ್ರ ದಯ. ಬಾಯ್, ಗುಡ್ ನೈಟ್. ಎಸ್, ಪಾಪ ಹೋಗ್ಲಿ ತಡಿಸ್ತೀಯ. ನಾಯಿ ನಮ್ಮ ರೋಡ್ ನಾಯಿ ನಮಗೆ ಹೋಗ್ತಾ ಐತೆ. ನಮ್ಮ ಅಣ್ಣ ಬಿಟ್ಟ ಕನ್ಕೊಂಡು ಬಂದಿದ್ದು ಬೀಚು ಪ್ಲೇಸ್. ನಾವು ಹೋಗಿದ್ದು 8 something. ನಾವು ಮನೆಗೆ ಬರೋಷ್ಟೊತ್ತಿಗೆ ಮಾತಾಡಿಕೊಂಡು 10:15. ಇವಳು ಈ ಕೆಲಸ ಮಾಡ್ತಾವಳೆ. ಮಮ್ಮಿ ಇದಕ್ಕೆ ದೃಷ್ಟಿ ಆದ್ರೆ ಚೆನ್ನಾಗೈತಿ ಅಂತ ಅಂದ್ರೆ ಮುದ್ರಕೊಳ್ಳುತ್ತಂತೆ. ಗೊತ್ತಾ ನಿನ್ಗದೆಲ್ಲ? ಹೈ, ಇದು ನೆನೆ ಮಿಕ್ಕಿರೋ ಕಜ್ಜಾಯನ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು ಪಾರ್ಸೆಲ್ ಮಾಡಿ. ಅಂದರೆ ಹಸಿಟ್ಟನ್ನ ಅದನ್ನು ನಮ್ಮಮ್ಮ ಇವಾಗ ಮತ್ತೆ ಹಾಕ್ತಾ ಇದ್ದಾರೆ. ಇಷ್ಟೊಂದಾಗಿದೆ. ನಮ್ಮ ದೊಡ್ಡಮ್ಮ 10 ಆಗ್ಬೋದು ಅಂತ ಹೇಳಿದ್ರು, ಬಟ್ 10 ಮೇಲಾಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮಮ್ಮ ಹಾಕಿರೋ ಸೈಜ್ ಚಿಕ್ಕದು. ಬೆಚ್ಚಮ್ಮಿ ದೊಡ್ಡಮ್ಮ ಹೇಳ್ತಿತ್ತು ಗೊತ್ತಾ, ಅದೇ ನಾನು ಬಂದಮೇಲೆ ಒದ್ರುತ್ತು ಹಂಗೆ ಹಿಂಗೆ ಅಂತ. ಆಮೇಲೆ ದೊಡ್ಡಮ್ಮ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಇವಳು ಬಂದು ಕಡ್ಡು ಹಿಡ್ಕೊಂಡು ಅಂದರೆ ನಾವು ಫ್ಯಾಮಿಲಿ ಎಲ್ಲ ಇರಬೇಕಾಗಿತ್ತಲ್ವಾ, ಅದಕ್ಕೆ ಹುಡುಗರನ್ನ ಕಳಿಸು ಅಂತ ಫೋನ್ ಮಾಡಿದ್ದು. ಯಾರು? ದೊಡ್ಡಪ್ಪ. ಆಮೇಲೆ ನೀನು ಬಂದು ಕಡ್ಡಿ ಹಿಡ್ಕೊಂಡೆ, ನೀನೋ ಪೂಜೆನೇ ಮಾಡಿರಲಿಲ್ಲ, ಆಗಲೇ ಒದ್ರುತ್ತು ಅಂತ ಹೇಳ್ತಾ ಇತ್ತು. ಈ ಮಕ್ಕಳು ಕಿರಿ ಮಕ್ಕಳು ಅಂತ ಒಟ್ಟಿನಲ್ಲೂ ಅವ್ರ ಮನೆಯವರು ಅಂತ ಇದ್ರೇನೆ. ಗೈಸ್, ನೆನ್ನೆದು ಸುಸ್ತಿನ ಹ್ಯಾಂಗ್ ಓವರಿನ ಯಾರಿಗೂ ಮುಗ್ದಿರಲಿಲ್ಲ. ಅದಕ್ಕೆ ಇಲ್ಲಿ ನೋಡಿ ಎಲ್ಲ ಸ್ಕೂಲ್ ಕಾಲೇಜಿಂದ ಬಂದ್ಬಿಟ್ಟು ಈ ಹುಡುಗಿ ಅಂತೂ ನನ್ನ ಪ್ರಕಾರ ಇವಾಗ ಒಂದು 1 hour ಹಿಂದೆ ಎದ್ದಿರ್ಬೋದು ತಾನೇ. 3/4 hour 45 minutes ಇಷ್ಟೇ ಗೈಸ್ ಇವತ್ತಿಗೆ. ಇವರೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ರೆಸ್ಟಾರು ಮಾಡೋರೆ. ನಾನು ನಿದ್ದೆನೇ ಮಾಡಿಲ್ಲ ಇವತ್ತು. ರೆಸ್ಟು ನಿದ್ದೆ ಎಷ್ಟು ಮಾಡಿದ್ಯಾ ಅಕ್ಕ ಇವತ್ತು ನೀನು ಕಾಲೇಜಿನ ಬಂದ ತಕ್ಷಣ? ಅಮ್ಮ ಅಂತೂ ಫುಲ್ಲು. ನಮ್ಮಮ್ಮ ನಾನು ಕೂತೈತೆ. ನಾನು ಬೆಳಗ್ಗೆಯಿಂದ ನಿಂತಿರೋಳು 5:15ವರೆಗೂ ನಿಂತಿದ್ದೀನಿ. ನಮ್ಮ ಡ್ಯಾಡಿ ಬಂದರು ಗೈಸ್. ನಾನಂತೂ ಇವತ್ತು ಫುಲ್ ಲ್ಯಾಬಲ್ಲಿ ಕೂತ್ಕೊಂಡು ಅಕ್ಕಂಗೆ ಇವತ್ತು ರಜಾ ಆಗ್ತಿಲ್ಲ. ಯಾಕೆ ರಜಾ ಆಗಕ್ಕಾಗಲಿಲ್ಲ ಅಂದರೆ ಇವತ್ತೇನಾಗಿತ್ತು ನಿಂಗೆ? ಲ್ಯಾಬ್ ಪ್ರಾಕ್ಟಿಕಲ್ಸ್ ಇತ್ತು. ನೀನು ಯಾಕೆ ರಜಾ ಹಾಕಿಲ್ಲ ಇವತ್ತು? ಅವಳು ಮದುವೆಗೆ ಬೇರೆದಕ್ಕೆಲ್ಲ ರಜಾನ ಉಳಿತಾಯ ಮಾಡ್ಕೊತಾ ಇದ್ದಾಳೆ ಗೈಸ್. ನನ್ಗೇನಂದ್ರೆ ಅಪ್ಪಿ ನೀನು ಎಕ್ಸಾಮ್ ಟೈಮಲ್ಲಿ ಬಿದ್ದುಬಿಟ್ರೆ ಮದುವೆ. ಚೊಂಬು ಚೊಂಬು ಖಾಲಿ ಚೊಂಬು ನನ್ನ ತಲೆ ಎಂಟಿ ಚೊಂಬು ಅಂದರು. ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ನೋಡೋಕೆ ಒಂದೇ ಥರ ಇದ್ದಾರೆ ಗೈಸ್. ಯಾಕಂದರೆ ಅವರಿಬ್ಬರು ಬ್ರದರ್ಸ್ ಫ್ರಮ್ ಸೇಮ್ ಮದರ್ಸ್. ಬ್ರದರ್ ಫ್ರಮ್ ಸೇಮ್, ಅವರಿಬ್ಬರು ಯಾಕಂದರೆ ಬ್ರದರ್ಸ್ ಫ್ರಮ್ ಸೇಮ್ ಮದರ್. ಬ್ರದರ್ಸ್ ಫ್ರಮ್ ಸೇಮ್ ಮದರ್ಸ್. ಸಾರಿ, ಐ ಮೀನ್ ಕರೆಕ್ಟಾಗೆ ಮೀನ್ ಮಾಡಿದೆ, ಬಟ್ ನನ್ನ ಬಾಯ್ ಕರೆಕ್ಟಾಗಿ ಮೀನ್ ಮಾಡಿದೆ. ಬೈ ಗೈಸ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 11 ಗಂಟೆ.
ಮನೆಯಲ್ಲಿ ಅಡುಗೆ ಇದಾಗಿತ್ತು. ರೈಸ್, ಸೊಪ್ಪು, ಸಾರು, ಅದಕ್ಕೆ ತುಪ್ಪ, ಇಷ್ಟು ಊಟ ಮಾಡ್ತಾಯಿದ್ದೀವಿ. ಇವಾಗ ಮಾಡಿಬಿಟ್ಟು ಕ್ಯಾಚಿ ಮಾಡ್ಕೊತೀವಿ ಅಷ್ಟೇ. ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ನೇಗಲ್. ಮತ್ತು ಇದೇ ಥರ ಕಾಂಟೆಂಟ್ಗಳಿಗೆ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಈ ಥರ ಕಾಂಟೆಂಟ್ ನೋಡೋಕ್ಕೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಾಯ್ ಗೈಸ್. ಸೈನ್ಸ್ ಸ್ಟೂಡೆಂಟ್ ಗೈಸ್, ಬಾಯ್.